ಎಲ್ರಿಗೂ ನಮಸ್ಕಾರ. ನಾವು ಹೋದ 3 ಸೆಷನ್ ಒಳಗೆ ಸರ್ವರ್ ಹೆಂಗೆ ಕ್ರಿಯೇಟ್ ಮಾಡೋದು, ರೌಟ್ ಹೆಂಗೆ ಕ್ರಿಯೇಟ್ ಮಾಡೋದು, ಮತ್ತು ಸರ್ವರಿಗೆ ಅಂದ್ರೆ ಪೋಸ್ಟ್ಮ್ಯಾನ್ನಿಂದ ಸರ್ವರಿಗೆ ಡೇಟಾ ಹೆಂಗೆ ಕಳಿಸೋದು, ಇವೆಲ್ಲ ನಾವು ಹೋದ 3 ಸೆಷನ್ದೊಳಗೆ ನೋಡಿವಿ. ಆ 3 ವಿಡಿಯೋ ನೀವು ನೋಡ್ರಿ ಅಂತ ಅಂದ್ಕೊತೀನಿ. ಇವತ್ತಿನ ಸೆಷನ್ ಒಳಗೆ ನಾವು ಡಿಸ್ಕಷನ್ ಮಾಡೋಕೆ ಹೊಂಟ ಟಾಪಿಕ್ ಹೆಸರು ಕ್ಲೈಂಟ್ ಕಡೆ ಬರೋಣ. ಇನ್ನು ಸರ್ವರ್ದ ಒಂದು ಸ್ವಲ್ಪ ಬೇಸಿಕ್ ನಮಗೆ ಹಿಡಿತ ಸಿಕ್ಕೈತಿ. ಇನ್ನು ನಾವು ಕ್ಲೈಂಟ್ ಕಡೆ ಬರೋಣ. ಈ ಕ್ಲೈಂಟ್ನೊಳಗೆ ನಾವು ರಿಯಾಕ್ಟ್ ಆ್ಯಪನ್ನು ನಾವು ಏನು ಮಾಡೋದು, ಕ್ರಿಯೇಟ್ ಮಾಡೋದು, ಅದ್ರ ಕೂಡ ರನ್ ಮಾಡೋದು, ಮತ್ತು ಬೂಸ್ಟಾಪ್ ಏನು ಬೂಸ್ಟಾಪ್ ಅಂತ ಏನು ಬೂಸ್ಟಾಪ್ ಕ್ಲಾಸಸ್ ಅದಾವಲ್ಲ ರೀ, ಅದನ್ನು ಬೂಸ್ಟಾಪ್ ಏನು ಇದು ಐತಲ್ಲ ಕ್ಲಾಸಸ್ ಅದಾವಲ್ಲ, ಅದನ್ನು ಹೆಂಗೆ ನಾವು ಅಪ್ಲೈ ಮಾಡಿದರೆ ನಮ್ಮ ವೆಬ್ಸೈಟ್ ಹೆಂಗೆ ಚೆಂದ ಕಾಣ್ತೈತೆ ಅನ್ನೋದು, ಹೌ ಟು ಅಪ್ಲೈ ಬೂಸ್ಟಾಪ್ ಅನ್ನೋದು ಈ ಸೆಷನ್ ಒಳಗೆ ನಾನು ಡಿಸ್ಕಷನ್ ಮಾಡ್ತೀನಿ. ಲೆಟ್ಸ್ ಡೈವ್ ಇನ್. ಸೊ ಫಸ್ಟ್ ನಮ್ದು ಹಳೆದ ಮೆಥಡ್ ಹೆಂಗಿತ್ತಲ್ಲ ಹಂಗೆ ವಿಲ್ ಗೋ ಥ್ರೂ ಇಟ್. ಸೊ ಇಲ್ಲಿ ಪೈಥಾನ್ ಫುಲ್ ಸ್ಟ್ಯಾಕ್ ಕೋರ್ಸ್ನೊಳಗೆ ಸೊ ಇವತ್ತಿಂದ ಡೇ ಬಂದ ಕೋರ್ಸ್ ಕ್ಲಾಸ್ D4 ಇಟ್ಸ್ ಅ ಕ್ಲೈಂಟ್ ಅಂಥೇಳಿ ನಮಗೆ ಈ ಸದ್ದ ಹೋಸರ ಸರ್ವರ್ ಅಷ್ಟೇ ಕ್ರಿಯೇಟ್ ಮಾಡಿದ್ವಿ. ಇವತ್ತು ಕ್ಲೈಂಟ್ ಬಗ್ಗೆ ಅಷ್ಟೇ ಡಿಸ್ಕಷನ್ ಮಾಡಾಕತ್ತೀವಿ. ಅಂದರೆ ಫೋಲ್ಡರ್ ನಮ್ಮ ಕ್ಲೈಂಟ್ ಅಷ್ಟನ್ನು ನಾವು ಏನು ಮಾಡ್ಕೊಳ್ಳೋಣ, ಕ್ರಿಯೇಟ್ ಮಾಡೋಣ. ಸೊ ಮುಂದೆ ಬರೋ ಫೀಚರ್ನೊಳಗೆ ಕ್ಲೈಂಟ ಸರ್ವರ ಒಂದೇ ಫೋಲ್ಡರ್ನಾಗ ಅಂದರೆ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಿ ಸಬ್ ಫೋಲ್ಡರ್ ಕ್ಲೈಂಟ ಸಬ್ ಫೋಲ್ಡರ್ ಸರ್ವರ್ ಅಂತ ಮಾಡೋದು ಮುಂದೆ ತೋರಿಸುವಂತ ಹೋಗ್ತೀನಿ. ಬರೀ ನಮಗೆ ಈ ಸದ್ಯ ಏನು ಬೇಕಾಗೈತಿ, ಕ್ಲೈಂಟ್ ಅಪ್ಲಿಕೇಶನ್ ಅಷ್ಟೇ ಬೇಕಾಗೈತಿ. ಸೊ ವಿಲ್ ಗೋ ಫಾರ್ ಅ ಕ್ಲೈಂಟ್. ಸೊ ಇದ್ರ ಮ್ಯಾಗ ಡಬಲ್ ಕ್ಲಿಕ್ ಮಾಡಿರಿ. ಇಲ್ಲಿ ಕ್ಲೈಂಟ್ ಅಂತ ಬಂತು. ಇಲ್ಲಿ ಕ್ಲೈಂಟ್ ಒಳಗೆ ಹೋಗಿ ಅಗೇನ್ CMD ಕಮಾಂಡ್ ಪ್ರಾಂಪ್ಟ್ ಓಪನ್ ಆಗುತ್ತೆ. ಇಲ್ಲಿ ಕೋಡ್ ಒಂದು ಸ್ಪೇಸ್ ಡಾಟ್ ಹೊಡೆದ್ಬಿಟ್ರೆ ಸಾಕು. ಸೊ ಇದು ಏನಾಗುತ್ತೆ, VS ಕೋಡ್ನೊಳಗೆ ಇದೆಲ್ಲ ನಿಮ್ಗೆ ಗೊತ್ತಿದ್ದೈತಿ. ನೋ ನೀಡ್ ಟು ಎಕ್ಸ್ಪ್ಲೇನ್ ಒನ್ಸ್ ಇಟ್ ಅಗೇನ್. ಇದನ್ನು ಒನ್ಸ್ ಅಗೇನ್ ನಿಮಗೆ ಎಕ್ಸ್ಪ್ಲೇನ್ ಮಾಡೋದು ಬೇಕಾಗಿಲ್ಲ. ಸೊ ಈಗೇನಾಯ್ತು ರೀ, ಕ್ಲೈಂಟ್ ಅಂತೇಳಿ ಫೋಲ್ಡರ್ನಾಗ ಅದೀವಿ. ಇದೊಂದು ಸ್ವಲ್ಪ ನೋಡ್ಕೋರಿ. ಸೊ ನಾವು ಎದಕ್ಕೆ ಬರ್ಬೇಕು, ಗೋ ಫಾರ್ ಅ ಟರ್ಮಿನಲ್, ನ್ಯೂ ಟರ್ಮಿನಲ್ ನೋಡಿರಿ. ಸೊ ಟರ್ಮಿನಲ್ ಓಪನ್ ಆಗುತ್ತೆ. ಸೊ ಈ ಟರ್ಮಿನಲ್ ಓಪನ್ ಆದ್ಮ್ಯಾಗ ಇಲ್ಲಿ ನಂದು ವಿಡಿಯೋ ಬರ್ತಿರ್ಬೇಕು. ಸೊ ದ್ಯಾಟ್ ನಾನು ಏನು ಮಾಡ್ಬಿಡ್ತೀನಿ, ಈ ಫೈಲ್ ಸೊ ಇದನ್ನು ಆಮೇಲೆ ಫೈಲ್ ಗೋ ಫಾರ್ ಫೈಲ್ ಇದನ್ನೊಂದು ಸ್ವಲ್ಪ ಈ ಕಡೆ ಅಡ್ಜಸ್ಟ್ಮೆಂಟ್ ಮಾಡ್ಕೋತೀನಿ. ಫೈಲ್ ಈಗ ಕಾಣ್ತಿರ್ಬೇಕು ನಿಮಗೆ. ಸೊ ಇಲ್ಲಿ ಓನ್ಲಿ ಒಂದು ಕಮಾಂಡ್ ಬರೆದ್ರೆ ಸಾಕು, ಕ್ರಿಯೇಟ್ ಏನು ನಮ್ಮ ರಿಯಾಕ್ಟ್ ಅಪ್ಲಿಕೇಶನ್ ಆಗುತ್ತೆ. ಹೆಂಗಂತ ಹೇಳ್ತೀನಿ. NPX ಒಂದು ನೀವು ನೆನಪಿಟ್ಕೋಬೇಕು. ನಮ್ದ್ರೊಳಗೆ VS ಕೋಡ್ ಐತಿ, ಪೈಥಾನ್ ಐತಿ, ಏನು ನೀವು ಮತ್ತೇನು ಮಾಡ್ಕೊಂಡ್ರಿ, ಮತ್ತೊಂದು ಯಾವುದೋ ಪೋಸ್ಟ್ಮ್ಯಾನ್ ಟೂಲ್ ಯೂಸ್ ಮಾಡ್ಕೊಂಡಿರಲ್ಲ. ಇವು 3 ಅದಾವ ಅಂತ ಇಟ್ಕೋರಿ. ಈಗ ನಮಗೆ ಬೇಕಾಗಿದ್ದು ರಿಯಾಕ್ಟ್ JS. ಅಂದ್ರೆ ನಾವು ರಿಯಾಕ್ಟ್ ಆ್ಯಪ್ ಕ್ರಿಯೇಟ್ ಮಾಡ್ಬೇಕಪ್ಪ ಅಂತಂದ್ರೆ ನೀವು ನೋಡ್ JS ನಿಮ್ಮದು PC ಒಳಗೆ ಇನ್ಸ್ಟಾಲ್ ಮಾಡ್ಕೋಬೇಕು. ಯಾವುದ್ರಿ, ಗೋ ಫಾರ್ ಅ ನೋಡ್ JS. ನಮ್ದು ರಿಯಾಕ್ಟ್ ಪ್ಲೇಲಿಸ್ಟ್ನೊಳಗೆ ಹೌ ಟು ಇನ್ಸ್ಟಾಲ್ ನೋಡ್ JS ಅಂತದ, ಅಲ್ಲಿ ಹೋಗಿ ನೀವು ರೆಫರ್ ಮಾಡಿದ್ರೆ ನಡೀತೈತಿ. ಇದೇನು ಈಜಿ ಐತಿ. ಇಲ್ಲಕ್ಕಪ್ಪ ಅಂತಂದ್ರೆ ಗೂಗಲ್ನಾಗ ಹೋಗಿ ನೋಡ್ JS ಡೌನ್ಲೋಡ್ ಅಂತ ಹೊಡ್ರಿ, ನೋಡ್ JS ಇನ್ಸ್ಟಾಲೇಷನ್ ಅಂತ ಹೊಡ್ರಿ, ಅಲ್ಲಿ ಡೌನ್ಲೋಡ್ ಫೈಲ್ ಸಿಗ್ತೈತಿ. ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ನೆಕ್ಸ್ಟ್ ಹೊಡ್ಕೊಂತ ಹೋಗ್ರಿ. ನೋಡ್ JS ಇನ್ಸ್ಟಾಲ್ ಆದ್ರೆ ಅಷ್ಟೇ ನಿಮ್ಗೆ ರಿಯಾಕ್ಟ್ ಆ್ಯಪ್ ಕ್ರಿಯೇಟ್ ಮಾಡೋಕೆ ಬರ್ತೈತಿ. ಇಲ್ಲಕ್ಕಂದ್ರೆ ಇಲ್ಲ, ನೀವು ನೋಡ್ JS ಇನ್ಸ್ಟಾಲ್ ಮಾಡ್ಕೊರಿ. ಸೊ ಆಮೇಲೆ ಇನ್ಸ್ಟಾಲ್ ಮಾಡ್ಕೊಂಡಿಂದ ಇದನ್ನೆಲ್ಲ ಪ್ರೊಸೆಸ್ ಸ್ಟಾರ್ಟ್ ಮಾಡಿರಿ. ನಾವು ಈಗ NPX ಮಾಡಿದೆ. ಈಗ ಹೆಂಗೆ ಮಾಡೋದು, NPX ಇಸ್ ನಥಿಂಗ್ ಬಟ್ NPM ನೋಡ್ ಪ್ಯಾಕೇಜ್ ಮ್ಯಾನೇಜರ್ ಇದ್ದಂಗೆ NPX ಅಂತ ಐತಿ. ಅಂದರೆ ಇದರೊಳಗೆ ಎಲ್ಲ ಪ್ಯಾಕೇಜಸ್ಗಳು ಅದಾವ. ಈ ಪ್ಯಾಕೇಜ್ನಿಂದ ನಾವೇನು ತೊಂಬರ್ಬೇಕು, ಅಂದರೆ ಇನ್ಸ್ಟಾಲ್. ಸೊ ಇಲ್ಲಿ ನೋಡಿರಿ ಏನು ಮಾಡ್ಬೇಕು ನಾವು, ಕ್ರಿಯೇಟ್ CREATE ಕ್ರಿಯೇಟ್ ರಿಯಾಕ್ಟ್. ಇದು ಇನ್ನೊಂದು ಸ್ವಲ್ಪ ನಿಮಗೆ ಮ್ಯಾಗ್ ತೊಗೊಂಬಂದ್ರೂ ಕಾಣಿಸ್ತೈತೆ ನೋಡ್ತೀನಿ. ಓಕೆ ಫೈನ್. ರಿಯಾಕ್ಟ್ ಆ್ಯಪ್ ನೋಡಿರಿ. ಇಲ್ಲಿ ನೋಡಿರಿ ಏನು ಬರ್ದಾನ, NPX ಕ್ರಿಯೇಟ್ ಎ ರಿಯಾಕ್ಟ್ ಆ್ಯಪ್ ಒಂದು ಸ್ಪೇಸ್ ಒಂದು ಡಾಟ್ ಇಟ್ಟು ಏನು ಮಾಡಿರಿ, ಎಂಟ್ರಿ ಹೊಡ್ರಿ. ನಿಮಗೇನು ಇರ್ಬೇಕು, ಇಂಟರ್ನೆಟ್ ಕನೆಕ್ಷನ್ ಇರ್ಬೇಕು. ಸೊ ಇಂಟರ್ನೆಟ್ ಕನೆಕ್ಷನ್ ಇಲ್ಕಂದ್ರೆ ಆಗಂಗಿಲ್ಲ. ಸೊ ಸಮಥಿಂಗ್ ಈಸ್ ರಾಂಗ್. ಸೊ ಇಂಟರ್ನೆಟ್ ಕನೆಕ್ಷನ್ ಐತೆ ಇಲ್ಲ, ಕುಡ್ ನಾಟ್ ಡಿಟರ್ಮನ್ ದ ಎಕ್ಸಿಕ್ಯೂಟೆಡ್. ಓಕೆ ಕನೆಕ್ಟೆಡ್. ಇಲ್ಲಿ ಏನೋ ಸರ ಮಾಡೋಣ, ಕ್ಲಿಯರ್ ಏನಿದೆ NPX ಇನ್ಸ್ಟಾಲ್ ಅಲ್ಲ, ಬರೀ NPX ಕ್ರಿಯೇಟ್ ಕ್ರಿಯೇಟ್ ಎ ರಿಯಾಕ್ಟ್ ಆ್ಯಪ್ ಹೋದರೆ ಒಂದು ಸ್ಪೇಸ್ ಒಂದು ಡಾಟ್ ಹೋದರೆ. ಸೊ ಇಲ್ಲೇನ್ರಿ ಇದು ಕಮಾಂಡ NPX ಒಂದು ಸ್ಪೇಸ್ ಬಿಡ್ರಿ, ಕ್ರಿಯೇಟ್ ಎ ರಿಯಾಕ್ಟ್ ಆ್ಯಪ್ ಒಂದು ಸ್ಪೇಸ್
ಒಂದು ಡಾಟ್ ಇಟ್ಟು ಎಂಟ್ರಿ ಹೊಡೆದು ಬಿಡ್ರಿ. ಸೊ ಕ್ರಿಯೇಟ್ ರಿಯಾಕ್ಟ್ ಆ್ಯಪ್ ನಿಮ್ಗೆ ಏನಾಕೈತಿ, ರಿಯಾಕ್ಟ್ ಆ್ಯಪ್ ನಿಮ್ದು ರೆಡಿ ಆಗಕ್ಕೆ ಸ್ಟಾರ್ಟ್ ಮಾಡ್ತೈತಿ. ಇಲ್ಲಿ ಪ್ರೊಸೀಡ್ ಅಂತ ಒಂದಷ್ಟು ಕೇಳ್ತೈತಿ, ಎಸ್ ಅನ್ರಿ. ಸೊ ಇಲ್ಲಿಗಪ್ಪ ಅಂತಂದ್ರೆ ಅದು ತನ್ನ ಪಾಡಿಗೆ ಇನ್ಸ್ಟಾಲ್ ಆಗಕ್ಕೆ ಹತ್ತೈತಿ. ಸೊ ಇದಕ್ಕೆ ಇಂಟರ್ನೆಟ್ ಕನೆಕ್ಷನ್ ಇರ್ಬೇಕು, ಪ್ಯಾಕೇಜ್ ಡಾಟ್ ಜೇಸನ್ ಇನ್ಸ್ಟಾಲ್ ಆತ. ಹಿಂಗೆ ನಿಮ್ಗೆ ಏನಾಕೈತಿ ಎಲ್ಲ ಫೈಲ್ಗಳು ಇನ್ಸ್ಟಾಲ್ ಆಕ್ಕವ. ಸೊ ಒಂದಿಷ್ಟು ಟೈಮ್ ತೊಗೋತೈತಿ. ಆ ಟೈಮ್ ನೀವೇನು ಮಾಡಿರಿ, ವೇಟ್ ಮಾಡಿರಿ. ಸೊ ಇದರ ರಿಯಾಕ್ಟ್ ಆ್ಯಪ್ ಅದ್ರ ಬಗ್ಗೆ ಒಂದಿಷ್ಟು ಮಾತಾಡ್ಬೇಕಂದ್ರೆ ಇಟ್ಸ್ ಆ್ಯನ್ ಜಾವಾ ಸ್ಕ್ರಿಪ್ಟ್ ಲೈಬ್ರರಿ. ಇದಕ್ಕೆ ನಾವು ಏನಂತೀವಿ, ಜಾವಾ ಸ್ಕ್ರಿಪ್ಟ್ ಲೈಬ್ರರಿ ಅಂತೀವಿ. ಎಲ್ಲ ಏನು ಪ್ಯಾಕೇಜ್ಗಳು ಮತ್ತು ಏನು ಗುಡ್ ಯೂಸರ್ ಇಂಟರ್ಫೇಸ್ ಹಂಗೆ ಎಲ್ಲ ಪ್ಯಾಕೇಜ್ಗಳ್ನೂ ಬರೆದಿಟ್ಟವ್ರ. ಇಟ್ಸ್ ಆ್ಯನ್ ಏನು ಕಾಂಬಿನೇಷನ್ ಆಫ್ HTML ಆ್ಯಂಡ್ ಜಾವಾ ಸ್ಕ್ರಿಪ್ಟ್. ನೋಡಿರಿ, ಜಾವಾ ಸ್ಕ್ರಿಪ್ಟ ಮತ್ತು HTML ಕಾಂಬಿನೇಷನ್ದೊಳಗೆ ಇದೇನು ಮಾಡ್ತೈತಿ, ಸಪೋರ್ಟ್ ಮಾಡ್ತೈತಿ. ಅದನ್ನು ನಾವು ತಿಳ್ಕೊಬೇಕು. ಸೊ ಇಲ್ಲಿ ಒಂದಿಷ್ಟು ಫೋಲ್ಡರ್ಸ್ ಆ್ಯಂಡ್ ಫೈಲ್ ಫೋಲ್ಡರ್ ಸ್ಟ್ರಕ್ಚರು ನಾವು ತಿಳ್ಕೊಳ್ಳೋದು ಇಟ್ಸ್ ಅ ವೆರಿ ನೆಸಸರಿ ಅಂತ ಅನಿಸುತ್ತೆ. ನಾವು ಯಾವ ಫೋಲ್ಡರ್ನಾಗ ವರ್ಕ್ ಮಾಡ್ಬೇಕು, ನಾವು ಯಾವ ಫೋಲ್ಡರ್ನಾಗ ಏನು ಎಡಿಟ್ ಮಾಡಬೇಕು, ನಾವು ಯಾವ ಫೋಲ್ಡರ್ನಾಗ ಕಾಂಪೋನೆಂಟ್ ಹಾಕ್ಬೇಕು. ಇಲ್ಲಿ ಒಂದು ನೆನಪಿಡ್ರಿ, ಇಲ್ಲಿ ಕಾಂಪೋನೆಂಟ್ ಅಂದ್ರೆ ಬರ್ಕೊಂಬಿಡ್ರಿ ಪೇಜಸ್ ಅಂತ ಅರ್ಥ. ಒಂದು ಪೇಜ್ ಅಂದರೆ ಒಂದು ಕಾಂಪೋನೆಂಟ್ ಈಸ್ ನಥಿಂಗ್ ಬಟ್ ಒನ್ ಫಂಕ್ಷನ್. ನೋಡಿರಿ, ಎಲ್ಲ ಕೂಡಿ ನಾವು ಲಾಸ್ಟಿಗೆ ಬರೋದು ಫಂಕ್ಷನಿಗೆ ಬರ್ಬೇಕು. ಸೊ ಅದಕ್ಕೆ ನಾವು ಫಂಕ್ಷನ್ ಅಂತಂದ್ರೆ ನಮಗೆ ಮೊದಲಿಗೆ ಏನಂತೇಳಿ ಗೊತ್ತಿರ್ಬೇಕು. ಓಕೆ ಫೈನ್, ಇಟ್ ಈಸ್ ಇನ್ಸ್ಟಾಲ್ಡ್, ಎವ್ರಿಥಿಂಗ್ ಈಸ್ ಇನ್ಸ್ಟಾಲ್ಡ್. ಹೌದ್ರೆ? ಸೊ ಇದು ಇನ್ಸ್ಟಾಲ್ ಆದಮೇಲೆ ನಮಗಿದು ಹೆಂಗೆ ಕಾಣ್ತೈತಿ ಅಂಥೇಳಿ ನಮಗೆ ಗೊತ್ತಾಗಬೇಕಪ್ಪ ಅಂತಂದ್ರೆ, ಸೊ ಇದನ್ನು ಕ್ಲಿಯರ್ ಅಂತ ಹೊಡೆದ್ರೆ ಏನಾಗತ್ತೆ ರೀ, ಟರ್ಮಿನಲ್ ಕ್ಲಿಯರ್ ಮಾಡಿದೆ. ಸೊ ನಾನು ಇದನ್ನು ಮ್ಯಾಕ್ ತೊಗೊಂಡು ಇದನ್ನು ರನ್ ಹೆಂಗೆ ಮಾಡೋದು ತೋರಿಸ್ಬಿಡ್ತೀನಿ. ಫಸ್ಟಿಗೆ ಇದನ್ನು ಕ್ರಿಯೇಟ್ ಆ್ಯಪ್ ಆದಮೇಲೆ ರನ್ ಮಾಡಿಬಿಡ್ರಿ. NPM ಸ್ಟಾರ್ಟ್ ಅಂತ ಹೊಡೆದ್ಬಿಡ್ರಿ. ರನ್ನಿಂಗ್ ಏನ್ರಿ ಇದೆ, NPM ಸ್ಟಾರ್ಟ್ ಎಂಟ್ರಿ ಹೊಡೆದ್ಬಿಟ್ರೆ ಸಾಕು. ಸೊ ಇಟ್ ವಿಲ್ ಬಿ ಡೈರೆಕ್ಟ್ಲಿ ಬ್ರೌಸರ್ನೊಳಗೆ ಓಪನ್ ಆಗಿಬಿಡ್ತೈತಿ. ಸೊ ಓಪನ್ ನೋಡಿರಿ, ಸ್ಟಾರ್ಟಿಂಗ್ ದ ಡೆವಲಪ್ಮೆಂಟ್ ಸರ್ವರ್ ಬ್ರೌಸರಿಗೆ ಬಂತು. ನಿಮ್ದು ಯಾವ ಬ್ರೌಸರಿಗೆ ಕನೆಕ್ಟ್ ಆಕೈತಿ, ಡಿಫಾಲ್ಟ್ ಬ್ರೌಸರಿಗೆ ಕನೆಕ್ಟ್ ಆಕೈತಿ. ಇದನ್ನು ನೀವು ಅಬ್ಸರ್ವೇಷನ್ ಮಾಡ್ಬೇಕು. ಲೋಕಲ್ ಹೋಸ್ಟ್ 3000 ನೋಡಿರಿ. ಇದು ಕ್ಲೈಂಟ್ ಯಾವಾಗಲೂ ಲೋಕಲ್ ಹೋಸ್ಟ್ ಬೈ ಡಿಫಾಲ್ಟ್ 3000 ರನ್ ಆಕೈತಿ. ಬಟ್ ನಮ್ಮ ಸರ್ವರನ್ನು ನಾವು ಹಿಂದಿನ 2-3 ನೋಡಿದ್ರೆ 5001, 5002, 5003 ರನ್ ಮಾಡ್ತಿದ್ವಿ. ಅಂದ್ರೆ ಕ್ಲೈಂಟನ್ನೇ ಬೇರೆ ಕಡೆ ರನ್ ಆಗತೈತಿ, ಸರ್ವರ ಬೇರೆ ಕಡೆ ರನ್ ಆಕೈತಿ ಅನ್ನೋದು ಇದರಿಂದ ನಿಮ್ಗೆ ಗೊತ್ತಾಯ್ತು. ಸೊ ಫೈನ್. ಸೊ ದಿಸ್ ಈಸ್ ದ ಏನಿದೆ ಡಿಫಾಲ್ಟ್ ಏನು ಪೇಜ್. ಸೊ ಈ ಪೇಜ್ ಹೆಂಗೆ ಕಂಡುಹಿಡಿದೆ ಸರ್, ಈ ಪೇಜ್ ಎಲ್ಲಿಂದ ರನ್ ಆಕತೈತಿ, ಇದು ಹೆಂಗೆ ಬರಾಕತೈತಿ ಅಂಥೇಳಿ ಒಂದು ಸ್ವಲ್ಪ ನೋಡ್ಬೇಕಿತ್ತಪ್ಪ ಅಂತಂದರೆ ಏನೂ ಇಲ್ಲ. ನೀವು ಎಲ್ಲ ಮಾಡೋದು ಯಾವ್ದು ಫೋಲ್ಡರ್ನೊಳಗೆ ಅಂದರೆ SRC ಫೋಲ್ಡ್ರ್. ಯಾವ ಫೋಲ್ಡ್ರಿ, SRC ಫೋಲ್ಡರ್ನಾಗ ಹೋಗ್ರಿ. ಸೊ ಇಲ್ಲಿ index.js ಅಂತದ, ಇದನ್ನು ಡಬಲ್ ಕ್ಲಿಕ್ ಮಾಡಿರಿ. ನಾನು ಇದನ್ನು ಮಿನಿಮೈಸ್ ಮಾಡ್ತೀನಿ. ಗೋ ಫಾರ್ ದ ಇದೇನಿದೆ ಏನೈತ್ರಿ, ಗೋ ಫಾರ್ ದ ಆ್ಯಪ್. ಇದು ಆ್ಯಪ್ ಅನ್ನೋದು ಏನೈತಲ್ಲ, ಸೊ ಆ್ಯಪ್ ನೋಡಿರಿ, ಇಂಪೋರ್ಟ್ ಆ್ಯಪ್ ಫ್ರಾಮ್ ಆ್ಯಪ್ ಅಂತೈತಿ. ಸೊ ಇಂಪೋರ್ಟ್ ಎಲ್ಲೈತಿ ಆ್ಯಪ್ ನೋಡಿರಿ, app.js. ಈ ಕಾಂಪೋನೆಂಟ್ ಕಾಲ್ ಮಾಡತ್ತೈತಿ. ದಿಸ್ ಈಸ್ ಕಾಲ್ಡ್ ಅ ಕಾಂಪೋನೆಂಟ್. ಈ ಕಾಂಪೋನೆಂಟ್ ಎಲ್ಲಿ ಬಂದೈತಿ, app.js ಫೈಲ್ನಿಂದ ಬಂದೈತಿ. ಸೊ app.js ಫೈಲ್ ಹಿಂಗೆ ನೀವು ಕಂಡುಹಿಡಬೇಕು. ನಾವು ಯು ಆರ್ ಇನ್ app.js ಫುಲ್. ಸೊ ಇದನ್ನು ಎಲ್ಲ ಇಲ್ಲಿ ಎಡಿಟ್ ಮಾಡಿ ನೋಡೋಣ. ನಾನು ಹೆಸರು ಬರೋಬಿಡ್ತೀನಿ, ವಿಜಯ್ ಮಹಾಂತೇಶ್ ಅಂತೇಳಿ. ಜಸ್ಟ್ ಯು ಕ್ಯಾನ್ ಎಡಿಟ್ ದಿಸ್, ವಿಜಯ್ ಮಹಾಂತೇಶ್. ಹೌದ್ರೆ? ಸೊ ಎಡಿಟ್ ಮಾಡಿ ಈ ಸದ್ದ ನಾವು ಚೆಕ್ ಮಾಡೋಣ ಎಲ್ಲಿ ರನ್ ಆಗತ್ತೆ ಅಂದೆ. ಸೊ ನೋಡಿರಿ, ಎಲ್ಲಿ ಮತ್ತೆ ವಿಜಯ್ ಮಹಾಂತೇಶ್. ಇದನ್ನು ಇಷ್ಟು ಸ್ಟ್ರಕ್ಚರ್ ನೋಡಿದರೆ ನೋಡಿರಿ, ಇಲ್ಲೊಂದು ಫಂಕ್ಷನ್ ಅಂತ ಆ್ಯಪ್ ಐತಿ, ಕೆಳಗೆ ರಿಟರ್ನ್ ಅಂತೇಳಿ ಬರ್ದಾರ. ರಿಟರ್ನ್ ಒಳಗೆ ಏನು ಹಾಕಾಕತ್ತಾರ, ಒಂದಿತ್ತು HTML ಟ್ಯಾಗ್, ನಾವು ಕಲ್ತಿರುವಂಥ HTML ಟ್ಯಾಗ್ ಹಾಕಾಕತ್ತಾರ. ದಿಸ್ ಈಸ್ ದ ಸಿಂಟ್ಯಾಕ್ಸ್ ಆಫ್ ವಾಟ್. ಸೊ ಏನು ರೀ, ಏನು ರಿಯಾಕ್ಟ್ ಅಪ್ಲಿಕೇಶನ್ ಅಂದ್ರೆ ಇಲ್ಲಿ ರಿಟರ್ನ್ ಮ್ಯಾಗ ಏನೇ ಬರೆದ್ರು ಜಾವಾ ಸ್ಕ್ರಿಪ್ಟ್, ರಿಟರ್ನ್ ಕೆಳಗೆ ಬರೆದ್ರೆ HTML. ಇಷ್ಟ ನೀವು ತಿಳ್ಕೊಬೇಕು. ಸೊ ಇದನ್ನು ನಾನು ಏನು ಮಾಡ್ಬಿಡ್ತೀನಿ, ಸೊ ಇದನ್ನು ದಿಸ್ ಇಸ್ ದ ರಿಯಾಕ್ಟ್ ಆ್ಯಪ್ ಅಂತ ಗೊತ್ತಾಯ್ತು. ಒಂದು ಎಡಿಟನ್ನು ಮಾಡಿದ್ರಿ, ವಿಜಯ್ ಮಹಾಂತೇಶ್ ಅಂತೇಳಿ ಎಡಿಟ್ ಮಾಡಿದ್ರಿ, ಅದನ್ನು ತೋರಿಸಿದ್ರಿ. ಸೊ ಈಗ ನಮಗೆ ನೆಕ್ಸ್ಟ್ ಸ್ಟೆಪ್ ಇದರೊಳಗೆ ಒಂದು ಏನು ತೋರಿಸ್ಬಿಡ್ತೀನಪ್ಪ ಅಂತಂದ್ರೆ, ಹೌ ಟು ಅಪ್ಲೈ ದ ಏನು ಬೂಸ್ಟ್ ಆ್ಯಪ್ ಅಂತ ತೋರಿಸ್ಬಿಡ್ತೀನಿ. ಯಾಕಂದ್ರೆ ಇನ್ನೂ ಟೈಮ್ ಐತಿ, ಇದನ್ನು ತೋರಿಸ್ಬಿಡ್ತೀನಿ. ಸೊ ನಾ ಏನು ಮಾಡ್ಬಿಡ್ತೀನಿ, ಈ ಹೆಡರ್ ಟು ಹೆಡರ್ ಕ್ಲಿಯರ್ ಮಾಡ್ಕೊಂಡ್ಬಿಡ್ತೀನಿ ರೀ. ಏನು ಮಾಡ್ತೀನಿ, ಹೆಡರ್ ಟು ಹೆಡರ್ ಕ್ಲಿಯರ್ ಮಾಡಿದೆ, ಏನು ಎಲ್ಲ ತೆಗೆದೆ, ಜಸ್ಟ್ ಒಂದು ಡಿವ್ ಇಟ್ಟೀನಿ. ಸೊ ಇಲ್ಲಿ ಮ್ಯಾಗ ಏನು ಲೋಗೋ ಏನು ಬೇಡ, ಎಲ್ಲ ತೆಗೆದೆ. ಇದನ್ನು ಏನು ಮಾಡೀನಿ, ಇದನ್ನು ಎಲ್ಲ ತೆಗೆದೆ, ನನಗೆ ಬ್ಯಾಡ ಆಗೈತಿ, ತೆಗೆದೆ. ಸೊ ಇಲ್ಲಿ ಏನು ಮಾಡಿಬಿಟ್ಟೆ, ಈಗೇನು ಕಾಣತೈತಿ ನಮ್ಮದು ಅಪ್ಲಿಕೇಶನ್ ಏನೂ ಇಲ್ಲ, ಯಾಕಂದ್ರೆ ಎಲ್ಲ ತೆಗೆದುಬಿಟ್ಟೀನಿ. ಫೈನ್. ಸೊ ಜಸ್ಟ್ ನಾ ಈ ಡಿವ್ನೊಳಗೆ ಏನು ಪ್ರಾಬ್ಲಮ್ ಆತ, ಇಲ್ಲೇ ಒಂದು ಏನು ಬರ್ಬೇಕಾಗಿತ್ತು ರೀ,
ಒಂದು ಸ್ವಲ್ಪ ನೋಡಿ ಇದು ಮಾಡಿಬಿಟ್ರಿ ಇದನ್ನೇ. ಇಲ್ಲೇನಿಲ್ಲ, ಅದು ನಾ ಡಿಲೀಟ್ ಮಾಡೋ ಹೊತ್ನಾಗ ಒಂದು ಇಲ್ಲಿ ಏನು ಇದು ಇದ್ದಲ್ಲ ಅವನು ಹೋಗ್ಯಾವ, ಅದನ್ನು ಹೊಳೆ ಹಾಕಿಬಿಡ್ಬೇಕಷ್ಟೆ. ಸೊ ಡ್ಯೂ ರಿಟರ್ನ್ ಡ್ಯೂ, ಇದನ್ನು ಒಂದು ನಿಮಿಷ ರಿಟರ್ನ್ ಡ್ಯೂ. ಓಕೆ, ಇದು ಕರೆಕ್ಟ್ ಐತಿ. ಈ ಸಿಂಟ್ಯಾಕ್ಸ್ ನಾನು ಏನು ಮಾಡಿಬಿಟ್ಟೆ ಬೈ ಡಿಫಾಲ್ಟ್ ಅಂತ ತೆಗೆದೇನೆ ಅಷ್ಟೇ. ಹೌದ್ರೆ? ಸೊ ಇದನ್ನು ತಕ್ಕೋರಿ. ಸೊ ಇಂಪೋರ್ಟ್ ಇದನ್ನೊಂದು ಹಾಕೋರಿ, ಇಂಪೋರ್ಟ್ ರಿಯಾಕ್ಟ್ ಫ್ರಮ್ ರಿಯಾಕ್ಟ್ ಹಾಕೋರಿ. ಸೊ ಇಲ್ಲಿ ನಾವೊಂದು ಬಟನ್ ಹಾಕ್ತೀನಿ, ಜಸ್ಟ್ ಐ ವಿಲ್ ಪುಟ್ ಒಂದು ಬಟನ್. ಈಗ ನಮ್ಮ ರಿಯಾಕ್ಟ್ ಆ್ಯಪ್ ಹೆಂಗೆ ಕಾಣಕತ್ತೈತಿ, ಏನೂ ಕಾಣವಲ್ದು ನೋಡಿರಿ, ಏನೂ ಕಾಣವಲ್ದು, ರನ್ನಿಂಗ್ ಐತಿ ಆದರೂ ಏನೂ ಕಾಣವಲ್ದು. ಸೊ ಇಲ್ಲೊಂದು ಬಟನ್ ಹಾಕ್ತೀನಿ. ಎದಕ್ಕೆ ನಮ್ಗೆ ಬೂಸ್ಟ್ ಆ್ಯಪ್ ಅಂತ ಹೇಳಿ ನಿಮ್ಗೆ ಹೇಳಾಕಿದ್ದನ್ನು ಈ ಎಕ್ಸಾಂಪಲ್ ಕೊಡಾಕತ್ತೀನಿ. ಬಟನ್ ಏನು ಬೇಡ, ಸೊ ಆನ್ ಕ್ಲಿಕ್ ಅದು ಏನು ಬೇಡ, ಜಸ್ಟ್ ಐ ವಾಂಟ್ ಟು ಬಿ ಎ ಬಟನ್ ಅಷ್ಟೇ. ಹೌದ್ರೆ? ಬಟನ್ ನಾನು ಏನು ಮಾಡ್ಬಿಡ್ತೀನಿ, ಇಲ್ಲಿ ಒಂದು ಸಬ್ಮಿಟ್ ಅಂಥೇಳಿ ಒಂದು ಏನೋ ಬರಿತೀನಿ, ದಟ್ ವಿಲ್ ಬಿ ಶೋನ್. ಹೌದ್ರೆ? ಸೊ ಇಲ್ಲಿ ಈ ಬಟನ್ ತೆಗೆದಾಗ ಕ್ಲಾಸ್ ನೇಮ್ ಇಲ್ಲಿ BTN ಅಂತ ಬರಿತೀನಿ, ಸಾಕು. ಇದೊಂದು ಅಪ್ಲೈ ನೋಡೋಣ ಹೆಂಗೆ ಬರ್ತೈತಿ ಅಂಥೇಳಿ. ಸೊ ದಟ್ ವಿಲ್ ಬಿ ಅಪ್ಲೈಡ್. ನೋಡಿರಿ, ಇದು ಬಟನ್ ಹಿಂಗೆ ಬರಾಕತೈತಿ. ಸೊ ಅದನ್ನು ನಾವು ಬೂಸ್ಟ್ ಆ್ಯಪ್ ಅಪ್ಲೈ ಮಾಡಿದಾಗ ಹೆಂಗೆ ಬರ್ತೈತಿ, ವಾಟ್ ಈಸ್ ದ ಅಂದರೆ ನಿಮ್ಗೆ ಏನು ಗೊತ್ತಾಕೈತಿ, ಈಗ ಡಿಫ್ರೆನ್ಸ್ ಗೊತ್ತಾಕೈತಿ ಹೆಂಗೆ ಬರ್ತೈತಿ ಅಂಥೇಳಿ. ಸೊ ಆ ಡಿಫ್ರೆನ್ಸ್ ನಿಮಗೆ ಏನಾಗಬೇಕು, ತೋರಿಸ್ಬೇಕಾಗೈತಿ. ಈಗ ನೋಡಿರಿ, ಈ ಬಟನ್ ತೆಗೆದಾನ, ಜಸ್ಟ್ ಒಂದು ಡ್ಯೂ ಐತಿ. ಈಗ ಬೂಸ್ಟ್ ಆ್ಯಪ್ ಹೆಂಗೆ ಅಪ್ಲೈ ಮಾಡಬೇಕು, ದಟ್ಸ್ ಅ ಕ್ವಶನ್. ಇಲ್ಲಿ ಹೋಗ್ಕಿನ ಸೊ ನಾನು ಬ್ರೌಸರ್ ಓಪನ್ ಮಾಡ್ಕೋತೀನಿ, ಆಗಲೇ ಬ್ರೌಸರ್ ಇದ್ರೂ ನಡೀತೈತಿ. ಗೋ ಫಾರ್ ಗೂಗಲ್, ಇಲ್ಲಿಗೆ ಹೋಗ್ರಿ, ಗೂಗಲ್ಗೆ ಹೋಗ್ರಿ, ಇಲ್ಲಿ ಬಂದು ಬೂಸ್ಟ್ ಆ್ಯಪ್ ಅಂತದ. ಸೊ ಬೂಸ್ಟ್ ಆ್ಯಪ್ ಹೋಗ್ರಿ, ಒಂದೇದ ಬೂಸ್ಟ್ ಆ್ಯಪ್ ಗೆಟ್ ಬೂಸ್ಟ್ ಆ್ಯಪ್ ಅಂತ ಐತಿ, ಅದ್ರ ಮ್ಯಾಗೆ ಕ್ಲಿಕ್ ಮಾಡಿರಿ. ಇನ್ಕ್ಲೂಡ್ CDN ಅಂತ ಐತಿ ನೋಡಿರಿ. ಅಂದ್ರೆ ಇವು ಎರಡೂ ಲಿಂಕ್ಗಳನ್ನು ನಿಮ್ಮ ವೆಬ್ಸೈಟ್ನೊಳಗೆ ಹಾಕೋಬೇಕು. ಒಂದೇದು CSS ಲಿಂಕ್, ಆದರೆ ಇದನ್ನು ಕಾಪಿ ಮಾಡಿರಿ, ನಿಮಗೆ ಇದಕ್ಕೆ ಬರ್ರಿ. ಎಲ್ಲಿ ಹಾಕ್ಬೇಕಂತಂದ್ರೆ ಪಬ್ಲಿಕ್ ಫೋಲ್ಡರ್ನೊಳಗೆ index.htmlಗೆ ಹೋಗ್ರಿ. ಇಲ್ಲಿ ಟೈಟಲ್ ಅಂತ ಕಾಣ್ತೈತಲ್ಲ, ಇಲ್ಲಿ ಏನು ಕಾಣತೈತಿ, ಸೊ ಟೈಟಲ್ ಅಂತ ಕಾಣತೈತಿ, ಅದ್ರ ಕೆಳಗೆ ಹಾಕಿ ಇದನ್ನು ಸೇವ್ ಮಾಡಿರಿ. ಒಂದು ಲಿಂಕ್ ಆತ. ಬೇಕಾದ್ರೆ ಇದನ್ನು ಟೈಟಲ್ಲು ಚೇಂಜ್ ಮಾಡಕ್ಕೆ ಬೇಕಂದ್ರೆ ಏನು ಮಾಡ್ಬೇಕು ರೀ, ರಿಯಾಕ್ಟ್ ಆ್ಯಪ್. ಇಲ್ಲಿ ನೋಡಿರಿ, ಇಲ್ಲಿ ಏನು ಕಾಣತೈತಿ, ರಿಯಾಕ್ಟ್ ಆ್ಯಪ್ ಅಂತ ಕಾಣತೈತಿ. ಸೊ ಇಲ್ಲಿ ಮೈ ಆ್ಯಪ್ ಅಂತ ಮಾಡ್ತೀನಿ, ಇದನ್ನು ಮೈ ಆ್ಯಪ್. ಸೊ ಇದನ್ನು ಸೇವ್ ಮಾಡಿದರೆ ಸೊ ಏನು ಬಂತಿಲ್ಲಿ, ಮೈ ಆ್ಯಪ್ ಅಂತ ಬಂತು ನೋಡ್ರಿ. ಸೊ ಇಂಥ ಸಣ್ಣ ಚೇಂಜಸ್ಸು ನೀವು ಮಾಡೋಕ್ಕೆ ಕಲಿಬೇಕು. ಇದೊಂದು ಹೊಸದು ಕಲಿತ್ರಿ. ಸೊ ನೆಕ್ಸ್ಟ್ ನಮಗೆ ಬೂಸ್ಟ್ ಆ್ಯಪ್ನೊಳಗೆ ಏನು ಬೇಕು ರೀ, ನೆಕ್ಸ್ಟ್ ಇನ್ನೊಂದು CDN ಬೇಕಲ್ಲ. ಸೊ ಅಲ್ಲಿ ಕಾಪಿ ದಿಸ್ ಆ್ಯಂಡ್ ಮತ್ತೆ ಎಲ್ಲಿಗೆ ಬಂದಾನ, ಬಾಡಿ ಮ್ಯಾಗ. ಸೊ ಇದನ್ನು ಕಾಪಿ ಪೇಸ್ಟ್ ಮಾಡಿದೆ, ಕಂಟ್ರೋಲ್ S ಹೊಡೆದೆ. ಎಸ್, ಈಗ ನಾವು ಹೆಂಗೆ ಅಪ್ಲೈ ಮಾಡ್ಬೇಕು, ಬೂಸ್ಟ್ ಆ್ಯಪ್ ಹಾಕಿದ ಮ್ಯಾಗ ಏನು ಕಾಣ್ಬೇಕಂತ ಹೇಳಿದರೆ, ಸೊ ಮತ್ತೆ ಬೂಸ್ಟ್ ಆ್ಯಪಿಗೆ ಹೋಗ್ರಿ. ಇಲ್ಲಿ ಡಾಕ್ಸ್ ಅಂತ ಐತೆ ನೋಡಿರಿ, ಡಾಕ್ಸಿಗೆ ಹೋಗ್ರಿ. ಇದ್ರೊಳಗೆ ಕಾಂಪೋನೆಂಟ್ಸ್ ಅಂತೇಳಿ ಅವರೇ ಬರ್ದಾರ. ಎಲ್ಲಿ ಕಾಂಪೋನೆಂಟ್ಸ್, ಇದ್ರೊಳಗೆ ಈ ಕಾಂಪೋನೆಂಟ್ಸ್ನೊಳಗೆ ಬಟನ್ ಅಂತ ಎಲ್ಲದ ನೋಡಿರಿ, ಇಲ್ಲಿ ಬಟನ್ಸ್ ಅದ. ಆಲ್ರೆಡಿ ಅವ್ರು ರೆಡಿ ಮಾಡಿ ಇಟ್ಬಿಟ್ಟಾರ ಬಟನ್. ಹೌದ್ರೆ? ಸೊ ಬಟನ್ನ ಟೈಪ್ ಬಟನ್ನ ಕ್ಲಾಸ್ BTN ನೋಡಿರಿ. ನಾಳೆ BTN ಅಂತ ಯೂಸ್ ಮಾಡಿದ್ರು ಏನೂ ಆಗಿಲ್ಲ, ಯಾಕಂದ್ರೆ ನಾ ಬೂಸ್ಟ್ ಆ್ಯಪ್ ಅಪ್ಲೈ ಮಾಡಿದ್ದಿಲ್ಲ. ಈಗ ಇಲ್ಲಿ ನೋಡಿರಿ, ಎಷ್ಟೊಂದು ಬಟನ್ ಟೈಪ್ ಅದಾವ. ಜಸ್ಟ್ ಯು ಕ್ಯಾನ್ ಕಾಪಿ ಒನ್ ಬಟನ್ ಟೈಪ್, ಕಾಪಿ ಮಾಡ್ಕೊರಿ. ಜಸ್ಟ್ ನೀವು ತಂದು ನಿಮ್ಮ ವೆಬ್ಸೈಟ್ನಾಗ ಹಾಕೋರಿ. ಏನು ಚೇಂಜ್ ಮಾಡ್ಬೇಕಂತ ಚೇಂಜ್ ಮಾಡಿರಿ. ಬಟ್ ಇಲ್ಲಿ ಒಂದು ತಿಳ್ಕೊರಿ, ರಿಯಾಕ್ಟ್ನೊಳಗೆ ಕ್ಲಾಸ್ ಅಲ್ಲ, ಯಾಕಂದ್ರೆ ಜಾವಾ ಸ್ಕ್ರಿಪ್ಟ್ನೊಳಗೆ ಕ್ಲಾಸ್ ಅನ್ನೋದು ಒಂದು ಬೇರೆ ಕಾನ್ಸೆಪ್ಟ್ ಅದ. ಅದಕ್ಕೆ ಇದು ಏನು ಕ್ಲಾಸ್ ಐತಲ್ಲ, ಇಟ್ ಶುಡ್ ಬಿ ಆನ್ ಕ್ಲಾಸ್ ನೇಮ್. ಇದು ಒಂದು ನೀವು ಚೇಂಜ್ ಮಾಡ್ಕೋಬೇಕು ಅಷ್ಟೇ. ಇದು ಏನಿದೆ, ಕ್ಲಾಸ್ ನೇಮ್ ಅಂತ ಮಾಡ್ಕೊರಿ. ರಿಯಾಕ್ಟ್ನೊಳಗೆ ಟೈಪ್ ಬಟನ್ ಇರಲಿ. ಸೊ BTN ಇದು ಇರಲಿ. ಸೊ ಇದು ಏನಾಗ್ಬೇಕು, ಸೈನನ್ ಅಂತೇಳಿ ಒಂದು ಏನೋ ಒಂದು ಕೊಡ್ರಿ, ಒಂದು ಹೆಸರು ಕೊಡ್ರಿ. ಸೊ ಈಗ ಹೆಂಗೆ ಕಾಣಕತ್ತೈತಿ ಬೂಸ್ಟ್ ಆ್ಯಪ್ ಅಪ್ಲೈ ಮಾಡಿದ ಮ್ಯಾಗ ಅಂತ ನೋಡ್ಬೇಕಂತಂದ್ರೆ, ಸೊ ನೀವೇನು ಮಾಡಿರಿ, ಸೊ ನಿಮ್ಮ ವೆಬ್ಸೈಟಿಗೆ ಬರ್ರಿ. ಜಸ್ ಅಪ್ಲೈಯಿಂಗ್ ದ ಬೂಸ್ಟ್ ಆ್ಯಪ್ ನೋಡಿರಿ. ಆಗಲೇ ಬಟನ್ಗೆ ಈಗಿನ ಬಟನ್ಗೆ ಬೂಸ್ಟ್ ಆ್ಯಪ್ ಹೆಂಗೆ ಅಪ್ಲೈ ಮಾಡ್ಬೇಕು ಅನ್ನೋದು ನಿಮಗೆ ಗೊತ್ತಾಯ್ತು. ಇದೇ ನಮ್ಮನೆ ನೀವೇನು ಮಾಡ್ಬೋದು, ಕ್ಯಾರೋಸೆಲ್ ಸದ್ಯಕ್ಕೆ ಹಾಕೋಬೋದು. ಅದನ್ನೊಂದು ಇದರೊಳಗೆ ತೋರಿಸ್ಬಿಡ್ತೀನಿ. ಕ್ಯಾರೋಸೆಲ್ ಹೆಂಗೆ ಹಾಕೊಳ್ಳೋದು, ಸೊ ಆಲ್ರೆಡಿ ಅಪ್ಲೈಡ್ ಅದ ಬೂಸ್ಟ್ ಆ್ಯಪ್ನೊಳಗೆ ಕ್ಯಾರೋಸೆಲ್ ಅಂತದ. ಸೊ ಇಲ್ಲಿ ಕ್ಯಾರೋಸೆಲ್ಗೆ ಬರ್ರಿ. ಇಲ್ಲಿ ಕ್ಯಾರೋಸೆಲ್ ಐತೆ ನೋಡಿರಿ, ಫಸ್ಟ್ನೇದ ಸ್ಲೈಡ್. ನೀವು ಯಾವ್ದು ಬೇಕಾದ ಕಾಪಿ ಮಾಡ್ಕೋಬೋದು. ಜಸ್ಟ್ ಕಾಪಿ ದಿಸ್ ಆ್ಯಂಡ್ ಇಲ್ಲಿ ಕ್ಯಾರೋಸೆಲ್ದೊಳಗೆ ಬಟನ್ ಕೆಳಗೆ ನನಗೆ ಬೇಕಾಗಿತ್ತು ಅಂದರೆ ಈ ಬಟನ್ ಆಲ್ರೆಡಿ ನಾನು ನೋಡಿ ತೋರಿಸಿ ನಿಮ್ಗೆ. ಇದು ಬೇಡಪ್ಪ ಅಂತಂದ್ರೆ ತೆಗೀರಿ. ಇಲ್ಲಿ ಕ್ಯಾರೋಸೆಲ್ ಏನು ಮಾಡಿರಿ, ಕಾಪಿ ಪೇಸ್ಟ್ ಮಾಡಿರಿ. ಇಟ್ ವಿಲ್ ಬಿ ರಿಟರ್ನ್ ಓನ್ಲಿ ಒನ್ ಡ್ಯೂ. ಆಮೇಲೆ ಇದ್ರ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ. ಜಸ್ಟ್ ಕ್ಯಾರೋಸೆಲ್ ಬಗ್ಗೆ ಈಗ ಮಾತಾಡೋಣ. ಸೊ ಇಲ್ಲಿ ಇಮೇಜ್ ಐತಲ್ಲ, ಇಲ್ಲಿ ಇಮೇಜದ್ದು ಒಂದು ಎರರ್ ತೋರ್ಸಾಕತ್ತೈತಿ. ಇಲ್ಲಿ ಏನು ಮಾಡಿರಿ, ಒಂದು ಫ್ರಂಟ್ ಸ್ಲ್ಯಾಶ್ ಹೊಡೆದ್ಬಿಟ್ರೆ ಸೆಲ್ಫ್ ಕ್ಲೋಸಿಂಗ್ ಟ್ಯಾಗ್ ಅದ.
ಏನದ ಸೆಲ್ಫ್ ಕ್ಲೋಸಿಂಗ್ ಟ್ಯಾಗ. ಇಲ್ಲೊಂದು ಸೆಲ್ಫ್ ಕ್ಲೋಸಿಂಗ್ ಟ್ಯಾಗ್ ಹೆಂಗೆ ಹಾಕೋದ್ರಿ, ಒಂದು ಫ್ರಂಟ್ ಸ್ಲ್ಯಾಶ್ ಹಾಕ್ರಿ, ಆಮೇಲೆ ಅದನ್ನು ಹೋತು, ಫ್ರಂಟ್ ಸ್ಲ್ಯಾಶ್ ಹಾಕ್ರಿ, ಇದನ್ನು ಹೋತು. ಸೊ ಮತ್ತೊಂದು ಏನು ಬೇಕಾಗೈತಿ ನಿಮ್ಗೆ, ಕ್ಲಾಸ್ ಇದ್ದಿದ್ದು ಕ್ಲಾಸ್ ನೇಮ್ ಆಗ್ಬೇಕು. ಸೊ ಇಲ್ಲಿ ನೋಡಿರಿ, ಎಲ್ಲ ಕಡೆ ಕ್ಲಾಸ್ ಇದ್ದಿದ್ದು ಏನು ಮಾಡಿಬಿಡ್ರಿ, ಯು ಜಸ್ಟ್ ಕಾಪಿ ಪೇಸ್ಟ್ ಆ್ಯಂಡ್ ರೀಪ್ಲೇಸ್ ಆ್ಯಸ್ ಎ ಕ್ಲಾಸ್ ನೇಮ್. ಎಲ್ಲೆಲ್ಲಿ ಕ್ಲಾಸ್ ಅದಾವಲ್ಲ ಎಲ್ಲ ನೀವು ಏನು ಮಾಡ್ಕೊರಿ, ಕ್ಲಾಸ್ ನೇಮ್ ಅಂತ ಮಾಡ್ಕೊಂಡ್ರೆ ದ್ಯಾಟ್ ವಿಲ್ ಬಿ ಅಪ್ಲೈಡ್. ಹೌದ್ರೆ, ಸೊ ಅಪ್ಲೈ ಆತ, ನೆಕ್ಸ್ಟ್ ಅಪ್ಲೈ ಆತ, ಈಗ ಅಪ್ಲೈ. ಓಕೆ, ಸೊ ಹಿಂಗೆ ನೀವು ಏನೇನು ಎಲ್ಲೆಲ್ಲಿ ಕ್ಲಾಸ್ ಅದಾವ ಒಂದೇ ಸರ್ಕೆ ನೀವು ಕಂಟ್ರೋಲ್ ಎಫ್ ಹೊಡೆದ್ರು ಮಾಡ್ಬೋದು, ಹಂಗೂ ಬೇಕಾದ್ರೆ ಮಾಡ್ಕೊರಿ. ಸೊ ದಟ್ ವಿಲ್ ಬಿ ಕ್ಲಾಸ್. ಓಕೆ, ನೆಕ್ಸ್ಟ್ ಕ್ಲಾಸ್, ನೆಕ್ಸ್ಟ್ ಕ್ಲಾಸ್. ನೋಡಿರಿ, ಸೊ ಈಗ ಅಪ್ಲೈ ಆತ, ಈಗ ಎಲ್ಲ ಕರೆಕ್ಟ್ ಆಗ್ತದೆ ಸರ್. ಫೋಟೋ ಹೆಂಗೆ ತೋರಿಸೋದು ಇದೊಂದು ಹೇಳ್ಬಿಡ್ತೀನಿ ಇದ್ರೊಳಗೆ. ಸೊ ಐ ಕ್ಯಾನ್ ಜಸ್ಟ್ ಕಾಪಿ ದ ಫೋಟೋ ಎಲ್ಲದಾವಲ್ಲ ನಿಮ್ಮ ಫೋಲ್ಡ್ರ್ನೊಳಗೆ ಅಂತಂದು ಯಾವ ಹೆಂಗೆ ಫೋಲ್ಡ್ರ್ನೊಳಗೆ ಹಾಕ್ಬೇಕು ಅನ್ನೋದು ಹೇಳ್ತೀನಿ. ಗೋ ಫಾರ್ ನಂದು ಫೋಲ್ಡ್ರಿಗೆ ಹೋಗ್ಯಾನ. ಸೊ ನನ್ನ ಮೈ ಫೈಲ್ಸ್ ಅಂತದ. ಸೊ ಎಲ್ಲಾದ್ರೆ ಐ ಕೆ ಇಮೇಜಸ್, ಐ ಕೆ ಕ್ಲಾಸಸ್. ಓಕೆ, ಐ ಕೆ ಇಮೇಜಸ್ ಅಂತದ. ಸೊ ಐ ವಿಲ್ ಕಾಪಿ 1 2 3. ಓಕೆ, 3 ಇಮೇಜಸ್ ತೊಗೊತೀನಿ, ಕಾಪಿ ಮಾಡ್ತೀನಿ. ಸೊ ಕಾಪಿ ಮಾಡ್ಕೊಂಡೆ, ನೀವು ಎಲ್ಲಿ ಬೇಕಾದಲ್ಲಿ ಇಮೇಜ್ ಕಾಪಿ ಮಾಡ್ಕೊರಿ, ಜಸ್ಟ್ ಪೇಸ್ಟ್. ಎಲ್ಲಿ ಪೇಸ್ಟ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ಪಬ್ಲಿಕ್ ಫೋಲ್ಡರ್ ಐತೆ ನೋಡಿರಿ. ಐ ವಿಲ್ ರಿಪೀಟ್, ಪಬ್ಲಿಕ್ ಫೋಲ್ಡರ್ ಮ್ಯಾಗ ರೈಟ್ ಕ್ಲಿಕ್ ಮಾಡಿರಿ, ರಿವೀಲ್ ಇನ್ ಫೈಲ್ ಎಕ್ಸ್ಪ್ಲೋರರ್ ಅನ್ರಿ. ಸೀದಾ ನಿಮ್ಮ ಎಲ್ಲಿ ಫೋಲ್ಡರ್ ಇರ್ತದಲ್ಲ ಕ್ಲೈಂಟ್ ಫೋಲ್ಡರ್, ಅಲ್ಲಿ ಬಂತು ಡಬಲ್ ಕೋಟ್ನ ಪಬ್ಲಿಕ್ನೊಳಗೆ ಡಬಲ್ ಕ್ಲಿಕ್ ಮಾಡಿರಿ, ಇಲ್ಲಿ ತಂದು ಪೇಸ್ಟ್ ಮಾಡಿರಿ. ಸೊ ದ್ಯಾಟ್ ವಿಲ್ ಬಿ ಆಗುತ್ತೆ. ನಿಮಗೆ ಏನು ಬೇಕಾಗೈತಿ ಇವನ್ನೊಂದು ಸ್ವಲ್ಪ ರಿನೇಮ್ ಮಾಡ್ಕೊರಿ, ಅಂದ್ರೆ ನಿಮ್ಗೆ ಈಸಿ ಆಗ್ಬಿಡ್ತೈತಿ. ಅಂದ್ರೆ ನಾ ಏನು ಮಾಡ್ಬಿಡ್ತೀನಿ, P1 ಹಿಂಗೆ ಮಾಡ್ಕೊತೀನಿ, ಅಂದ್ರೆ ನನಗೆ ಫೈಲ್ ನೇಮ್ ಕೊಡೋಕೆ ಈಸಿ ಆಗುತ್ತೆ ಅಷ್ಟೆ. ಆಮೇಲೆ P2, ಆಮೇಲೆ ಇದನ್ನ ಏನು ಮಾಡ್ತೀನಿ ರೀ, P3 ನನಗೆ ಇದು ಕೊಡೋಕೆ. ಇದು ಯಾವುದು ಮತ್ತು ಇದು ಐತಿ ನೋಡ್ಕೊರಿ, ಇದ್ರದ್ದು ಏನೇ ಎಕ್ಸ್ಟೆನ್ಷನ್ JPG ಐತಿ, ನಾವು ಹಂಗೆ ಕೊಡಬೇಕಾಗತ್ತಲ್ಲ. ಸೊ ಇಲ್ಲಿ ನಾನು ಸೋರ್ಸಿಗೆ ಬಂದೆ, ಇಲ್ಲೇನು ಕೊಟ್ಟೆ ನಾನು, P1 ಏನರದ /P1.jpg. ಯಾಕಪ್ಪ ಅಂತಂದ್ರೆ ಇದು ಡೈರೆಕ್ಟ್ಲಿ ಇಲ್ಲಿ ಸೋರ್ಸ್ ಏನು ಕೊಟ್ಟಿರಲ್ಲ ಅದು ಎಲ್ಲಿ ಹುಡುಕ್ತೈತಿ, ಪಬ್ಲಿಕ್ ಫೋಲ್ಡರ್ನಾಗ ಹುಡುಕ್ತೈತಿ. ನೋ ನೀಡ್ ಟು ಗಿವ್ ಎನಿಥಿಂಗ್. ಅದ್ರ ಸಂಬಂಧ ನೀವು ಡೈರೆಕ್ಟ್ ಏನು ಮಾಡಿರಿ, /P2.jpg, ಆಮೇಲೆ P3 ಏನು ರೀ, P3.jpg. ಹೌದ್ರೆ, ಇವು 3 ಅಪ್ಲೈ ಮಾಡಿರಿ. ಸೊ ಇಲ್ಲಿಗೆ ಬರ್ರಿ ನಿಮ್ಮ ವೆಬ್ಸೈಟಿಗೆ. ಸೊ ನೋಡಿರಿ, 1 2 3 ಸರ್ ಭಾರಿ. ಅಂದ್ರೆ ಏನದು ದೊಡ್ಡ ಹೋದಲ್ಲ, ಈ ಸೈಜ್ ಹೆಂಗೆ ಕಡಿಮೆ ಮಾಡೋದು ಸಿಂಪಲ್. ಆದರೆ ಇಲ್ಲಿ ಇಮೇಜ್ ಐತಲ್ಲ, ಇಲ್ಲಿ ನೀವು ಸ್ಟೈಲ್ ಹೆಂಗೆ ಬರೀಬೇಕು ಇದನ್ನೊಂದು ಕಲಿಬೇಕು ಈಗ. ಸೊ ಇಲ್ಲಿ ನಾ ಬರೀತೀನಿ ನೋಡಿರಿ. ಸೊ ಇಲ್ಲಿ ನಾ ಬರ್ದಂಗೆ ಬರೀರಿ. ಸೊ ಸ್ಟೈಲ್, ಗೋ ಫಾರ್ ಅ ಸ್ಟೈಲ್. ಹೌದ್ರೆ, ಒಂದು ಇದೇನು ಫ್ಲವರ್ ಬ್ರ್ಯಾಕೆಟ್ ನೋಡಿ, ಇನ್ನೊಂದು ಫ್ಲವರ್ ಬ್ರ್ಯಾಕೆಟ್ ಹಾಕ್ರಿ. ಯಾಕಂದ್ರೆ ವ್ಯಾಲ್ಯೂ ಮತ್ತು ಕೀ ಆ್ಯಂಡ್ ವ್ಯಾಲ್ಯೂ ಕಳಿಸ್ಬೇಕಾಗತ್ತೆ. ಹೈಟ್ ಹೈಟ್ ಒಂದು ವ್ಯಾಲ್ಯೂ ಹೆಂಗೆ ಕಳಿಸೋದ್ರಿ, ಒಂದು ಕೋಲನ್ನು ಡಬಲ್ ಕೋಟ್ನಾಗ ವ್ಯಾಲ್ಯೂ ಕಳಿಸ್ಬೇಕಲ್ಲ. ಇದನ್ನ ಏನಿಟ್ಟೆ, 250 ಪಿಕ್ಸೆಲ್ ಅಂತ ಇಟ್ಟೆ. ಸಾಕು, ಇಷ್ಟು ಬರೆದ್ರೆ ಸಾಕು. PX ಇದೆ, ಪಿಕ್ಸೆಲ್ ಅಂದ್ರೆ ಏನು ರೀ, PX. ಸೊ ಇಷ್ಟು ನೋಡಿರಿ, ಸ್ಟೈಲ್ ಗೀಲ್ ಎಲ್ಲ ಒಂದೇ ಇದ್ರೊಳಗೆ ಆತಿಗೆ. ಇದು ಏನು ಮಾಡೋದು, ಕಾಪಿ ಮಾಡೋನು, ಎದಕ್ಕೆ ಅಪ್ಲೈ ಮಾಡೋನು, ಹಿಂಗೆ ನೀವು ಬರೀರಿ. ನಾ ಕಾಪಿ ಮಾಡ್ತೀನಿ, ನೀವು ಕಾಪಿ ಮಾಡೋಕೆ ಹೋಗ್ಬೇಡ್ರಿ. ಹಿಂಗೆ ನೀವು ಬರೆದ್ರೆ 1 2 3 ಸಲ ಸ್ಟೈಲ್ ಬರೀರಿ, ಅಂದ್ರೆ ನಿಮಗೇನಾಗುತ್ತೆ, ಅದು ರೂಢಿ ಆಗುತ್ತೆ. ಓಕೆ, ಸೊ ಗೋ ಫಾರ್ ನೋಡಿರಿ, ಇಲ್ಲಿ ಬಂತಿಲ್ಲ. ಓಕೆ, ಸೊ ಇದಕ್ಕೆ ಅಪ್ಲೈ ಆಗಲ್ಲ ಕಾಣಿಸುತ್ತೆ. ಇದು ಸಮಥಿಂಗ್ ಈಸ್ ರಾಂಗ್. ನೀವು ಅದನ್ನು ನೀವೇನು ಮಾಡಿರಿ, ಇದನ್ನು ಪ್ರಾಕ್ಟೀಸ್ ಮಾಡಿರಿ. ಸೊ 250 ಪಿಕ್ಸೆಲ್ ಸ್ಟೈಲ್ ಹೋಗೈತೆ ನೋಡ್ರಿ, ಇಲ್ಲಿ ಎಸ್ ಹೋಗೈತೆ. ಅದ್ರ ಸಂಬಂಧ ಏನಾಗೈತಿ, ಹೋಗೈತೆ ಅದು ಸ್ಟೈಲ್. ಇನ್ನೊಂದಕ್ಕೆ ಇಲ್ಲಿನೂ ಸ್ಟೈಲ್ ಹೋಗೈತೆ ನೋಡಿರಿ. ಸೊ ಎಸ್, ಓಕೆ. ಸೊ ಈಗ ಅಪ್ಲೈ ಮಾಡಿರಿ. ಕಂಟ್ರೋಲ್ ಎಸ್ ಹೊಡ್ಯಾರೆ, ಕಂಟ್ರೋಲ್ ಎಸ್ ಟು ಸೇವ್ ದ ಫೈಲ್. ಹೌದ್ರೆ, ಸೊ ಈಗ ನೋಡಿರಿ ಮಸ್ತ್ ಏನು ಕಾಣಕತ್ತೆ, ಇದು ಕಾಣಕತ್ತೆ. ಇದ್ರ ಕೆಳಗನೆ ಇನ್ನೊಂದು ಬೇಕಾದ್ರೆ ನೀವು ಕಾರ್ಡನ್ನು ಹಾಕೋರಿ. ಕಾರ್ಡ್ ಭಾಳ ಯೂಸ್ ಆಕೈತಿ. ಸೊ ಅದೊಂದು ತೋರಿಸ್ಬಿಡ್ತೀನಿ 1 ನಿಮಿಷನೊಳಗೆ. ಕಾರ್ಡಿಗೆ ಹೋಗ್ರಿ, ನಿಮ್ಗೆ ಯಾಕೆ ಕಾರ್ಡ್ ಬೇಕು, ಇದೇ ಕಾರ್ಡ್ ಬೇಕಂದ್ರೆ ಜಸ್ಟ್ ಕಾಪಿ ದಿಸ್ ಆ್ಯಂಡ್ ಪೇಸ್ಟ್ ಬಿಲೋ ದ ಅನದರ್ ಡ್ಯೂ. ಈ ಡ್ಯೂ ಎಲ್ಲಿ ಮುಗಿತೈತಿ ನೋಡಿರಿ, ಈ ಡ್ಯೂ ಮುಗಿಯೋಣ ಹಾಕ್ರಿ. ಯಾಕಂದ್ರೆ ಇಟ್ ವಿಲ್ ಬಿ ರಿಟರ್ನ್ ಓನ್ಲಿ 1 ಡ್ಯೂ. ಇದ್ರ ಬಗ್ಗೆ ನಾನು ಇನ್ನೊಂದು ಸಲ ಮಾತಾಡ್ತೀನಿ, ಈಗ ಅಷ್ಟನ್ನು ತಿಳ್ಕೊರಿ. ಸೊ ಇನ್ನೊಂದು ಡ್ಯೂನೊಳಗೆ ಇದನ್ನು ಹಾಕ್ರಿ, ಅದೇ ಡ್ಯೂನೊಳಗೆ ಇರ್ಬೇಕು. ಒಂದೇದೇನು ರೀ, ಇಮೇಜ್ ಕ್ಲೋಸಿಂಗ್ ಟ್ಯಾಗ್ ಬೇಕಾಗಿತ್ತು, ಇಲ್ಲಿ ಕ್ಲೋಸಿಂಗ್ ಟ್ಯಾಗ್ ಹಾಕ್ರಿ. ಆಮೇಲೆ ಕ್ಲಾಸ್ ಇದ್ದಿದ್ದು ಏನಾಗಬೇಕಾಗಿತ್ತು, ಕ್ಲಾಸ್ ನೇಮ್ ಆಗಬೇಕಾಗಿತ್ತು. ಇದನ್ನು ಚೇಂಜ್ ಮಾಡೋಣ. ಸೊ ಕ್ಲಾಸ್ ಇದ್ದದ್ದು ಕ್ಲಾಸ್ ನೇಮ್. ಸೊ ಕ್ಲಾಸ್ ಇದ್ದದ್ದು ಕ್ಲಾಸ್ ನೇಮ್, ಇಲ್ಲಿ ಕ್ಲಾಸ್ ನೇಮ್, ಕ್ಲಾಸ್ ನೇಮ್. ಓನ್ಲಿ 1 ಕಾರ್ಡ್ ಟೈಟ್ಲ್ ಅಂತ ಐತಲ್ಲ, ಅದಕ್ಕೆ ಮೈ ಆ್ಯಪ್ ಅಂತ ಅಷ್ಟೇ ಕೊಡ್ತೀನಿ. ಮೈ
ಆ್ಯಪ್ ಅಂತ ಕೊಡ್ರಿ. ಉಳ್ಕಾದೆಲ್ಲ ನೀವು ಏನೇನು ಬೇಕಂದ್ರೆ ಬರ್ಕೊಂಡು ಇಟ್ಕೋರಿ. ಸೊ ಇದು ಹೆಂಗೆ ಅಪ್ಲೈ ಆಗುತ್ತೆ ನೋಡೋಣ. ಗೋ ಫಾರ್ ದಿಸ್ ಸ್ಟೈಲ್. ಇಲ್ಲಿ ಏನೋ ಒಂದು ಸ್ಟೈಲ್ನ ಪ್ರಾಪರ್ ಇಲ್ಲಿ ನೋಡಿರಿ. ಇಲ್ಲಿ ಸ್ಟೈಲ್ ಹೆಂಗೆ ನಾ ಮ್ಯಾಗ ಬರ್ದಿದ್ದ ಸ್ಟೈಲ್ ಹೆಂಗೆ ನೋಡ್ಕೋಬೇಕು. ಸೊ ನಾ ಮ್ಯಾಗ ಹೆಂಗೆ ಬರ್ದೆ ಫ್ಲವರ್ ಪ್ಯಾಕೆಟ್ನೊಳಗೆ ಇರ್ಬೇಕಂತ ಹೇಳಿದ್ನಿಲ್ಲ, ಇಲ್ಲಿ ಫ್ಲವರ್ ಪ್ಯಾಕೆಟ್ನೊಳಗೆ ಇರ್ಬೇಕು. ಅದು ಸಿಂಟ್ಯಾಕ್ಸ್ ತಪ್ಪಾಗಿತ್ತು, ಅದಕ್ಕೆ ಎರರ್ ಕೊಡಾಕತ್ತಿತ್ತು. ನಾ ಏನು ಮಾಡ್ಬೇಕು ಈಗ ಆ ಸಿಂಟ್ಯಾಕ್ಸನ್ನು ಶುದ್ಧ ಮಾಡ್ಬೇಕಲ್ಲ. ಸೊ ಈಗ ಏನು ಮಾಡಿಬಿಟ್ಟೆ, ಎಲ್ಲ ಫ್ಲವರ್ ಪ್ಯಾಕೆಟ್ನೊಳಗೆ ಹಾಕಿದ್ದೆ. ಇದು ವಿಡ್ತ್, ಇದು ಹೈಟ್ ಏನು ಮಾಡಬೇಕು, ವ್ಯಾಲ್ಯೂ ಡಬಲ್ ಕೋಟ್ನಾಗ ಕೊಡ್ಬೇಕು. ಇದನ್ನು ಶಾಂತ ರೀತಿಯಿಂದ ನೋಡ್ಕೋಬೇಕು. ಸ್ವಲ್ಪ ನೀವು ಏನು ಮಾಡ್ಬೇಕು, ಇದ್ರ ಮ್ಯಾಗ ವರ್ಕ್ ಮಾಡಿದರೆ ಇಟ್ ವಿಲ್ ಬಿ ವರ್ಕೌಟ್ ಆಗುತ್ತೆ. ಸ್ವಲ್ಪ ನೋಡ್ಕೊ. ಸಿ ದಿಸ್ ಈಸ್ ದ ಏನಿದೆ ಕಾರ್ಡ್. ಹೌದ್ರೆ ಇದ್ರೊಳಗೆ ಇಮೇಜ್ ಬಂದಿಲ್ಲಲ್ಲ, ಇಮೇಜ್ ಒಂದು ಹಾಕಿಬಿಡೋಣ. ಸೊ ಇಮೇಜ್, ಸೊ ಇದೇನು p1.jpg ಅಂತ ಮಾಡೋಣ. ಸೊ ಇದಕ್ಕೊಂದು ಹೈಟ್ ಸೆಟ್ ಮಾಡೋಣ. ಇಲ್ಲಿ ಕಂಡಪಟ್ಟು ಹೈಟ್ ಹೋಗುತ್ತೆ. ಹೈಟ್ ಹೆಂಗೆ ಸ್ಟಾರ್ಟ್ ಮಾಡ್ತೀರಿ, ಸ್ಟೈಲಿಗೆ ಹೋಗ್ರಿ. ಸ್ಟೈಲ್ ಒಳಗೆ ಮತ್ತೊಂದು ಫ್ಲವರ್ ಪ್ಯಾಕೆಟ್ ಹಾಕಿರಿ. ಇಲ್ಲ ಹೈಟ್ ಅಂಥೇಳಿ ಬರ್ಕೋರಿ. ಆಮೇಲೆ ಇಲ್ಲಿ ವ್ಯಾಲ್ಯೂ ಪಾಸ್ ಮಾಡಿರಿ. ಹೈಟ್ ಎಷ್ಟು ರೀ, ಒಂದು 200 ಪಿಕ್ಸೆಲ್. 200 ಪಿಕ್ಸೆಲ್ ನೋಡಿರಿ. ಯಥಾ ರೀತಿಯಿಂದ ಮಾಡಿರಿ. ಸೊ ಇದನ್ನು ಮಾಡಿದ ಮ್ಯಾಗ ಜಸ್ಟ್ ಗೋ ಫಾರ್ ದಿಸ್ ಈಸ್ ದ ಏನೇ ನೋಡಿರಿ. ಇದೊಂದು ಬ್ಯಾರೆ ಡ್ಯೂವ, ಇದೊಂದು ಬ್ಯಾರೆ ಡ್ಯೂವ. ಸರ್ ಇಲ್ಲೊಂದು ಸ್ವಲ್ಪ ಏನಾಗಬೇಕಾಗಿತ್ತು, ಮಾರ್ಜಿನ್ ಇದ್ರೆ ಚಲೋ ಆಕೈತೆ ಅಂತೇಳಿ ಒಂದಿಷ್ಟು ಕ್ವಶನ್ಗಳು ಬಂದ್ರು. ಸೊ ಅಲ್ಲಿ ಈ ಡ್ಯೂಗೆ ಐತಿಲ್ಲ ರೀ. ಸೊ ಇಲ್ಲಿ ಕ್ಲಾಸ್ ನೇಮ್ MT2 ಅಂತ ಹಾಕ್ತೀನಿ. ಅಂದ್ರೆ ಮಾರ್ಜಿನ್ ಟಾಪ್ 2. ಮಾರ್ಜಿನ್ ಮ್ಯಾಗ್ನಿಂದ 2 ಏನು ಇದು ಬಿಡು ಅಂತ ಹೇಳಿದಾನೆ ನೋಡಿರಿ. ಇದು ಕೆಳಗೆ ಸರಿಯುತ್ತೆ ಅಂದ್ರೆ ಮಾರ್ಜಿನ್ ಟಾಪ್ 2 ಗೊತ್ತಾಯ್ತು ನಿಮಗೆ. ಸೊ ಇವು ಇಷ್ಟೂ ನಾವು ಏನು ರಿಯಾಕ್ಟ್ ಆ್ಯಪ್ನೊಳಗೆ ಏನೇನು ಕಲ್ತೀವಿ, ರಿಯಾಕ್ಟ್ ಆ್ಯಪ್ ಹೆಂಗೆ ಕ್ರಿಯೇಟ್ ಮಾಡೋದು, ರಿಯಾಕ್ಟ್ ಆ್ಯಪ್ ಬೂಸ್ಟ್ ಆ್ಯಪ್ ಹೆಂಗೆ ಹಾಕೋದು, ಆಮೇಲೆ ಕ್ಯಾರೋಸೆಲ್ಲ ಬಟನ್ ಮತ್ತು ಕಾರ್ಡ್ಸ್ ಹೆಂಗೆ ನಾವು ಹಾಕೋದು, ದಿಸ್ ಇಸ್ ದ ಬೇಸಿಕ್ ಕಲ್ತೀವಿ. ಸೊ ಇಲ್ಲಿ ಇನ್ನೊಂದು ಲಾಸ್ಟ್ ಒಂದು ತೋರಿಸ್ಬೇಕಪ್ಪ ಅಂತಂದ್ರೆ, ಇಲ್ಲಿ ಡ್ಯೂ ಬರ್ದಿದ ಮೇಲೆ ನಾವು ಬೇರೆ ಡ್ಯೂನೇ ಹಾಕಿದ್ರೆ ಹೆಂಗೆ ಹಾಕ್ಬೇಕ್ರಿ ಅಂಥೇಳಿ. ಇಲ್ಲಿ ನೋಡಿರಿ, ಇದೊಂದು ಡ್ಯೂ ಮುಗಿತದೆ. ಯಾವುದೋ ಮೇನ್ ಡ್ಯೂ ಇಲ್ಲಿಗೆ ಮುಗಿತದೆ ಅಂತ ಇಟ್ಕೋರಿ. ಸೊ ಇದನ್ನು ಮೇನ್ ಡ್ಯೂ ಇಲ್ಲಿ ಮುಗಿತೈತಿ. ಸೊ ಈಗ 2 ಅದರೊಳಗೆ ಏನದಾವ, ಬಾಕ್ಸ್ ಅದಾವ. ಅಂದ್ರೆ ನೀವು ಹೆಂಗೆ ತಿಳ್ಬೇಕು, ಒಂದು ದೊಡ್ಡ ಬಾಕ್ಸ್ನೊಳಗೆ 2 ದೊಡ್ಡ ಬಾಕ್ಸ್ ಅದಾವ. ಸೊ ಈಗ ನಿಮ್ಗೆ ತಿಳಿಯಂಗೆ ಹೇಳ್ಬೇಕಪ್ಪ ಅಂತಂದ್ರೆ, ಇದೊಂದು ಡ್ಯೂ ನೋಡಿರಿ, ಇದೊಂದು ಡ್ಯೂ, ಇದೊಂದು ಮೇನ್ ಡ್ಯೂ. ಇದು ಸ್ಟಾರ್ ಗೊತ್ತಾಕೈತೆ ನಿಮಗೆ. ಇದೊಂದು ಮೇನ್ ಬಾಕ್ಸ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಇಲ್ಲಿಗೆ ಎಂಡ್ ಆಗುತ್ತೆ. ಅದರೊಳಗೆ ಇದೊಂದು ಬಾಕ್ಸ್, ಇದೊಂದು ಬಾಕ್ಸ್. ಹೌದ್ರೆ. ಸೊ ಈ ಬಾಕ್ಸನ್ನು ಕಂಟ್ರೋಲ್ X ಮಾಡ್ತೀನಿ. ಇದು ಬಾಕ್ಸ್, ದೊಡ್ಡ ಬಾಕ್ಸು ಹೊರಗೆ ಹಾಕ್ತೀನಿ. ಏನು ಕೊಡಾಕತ್ತೆ, ಎರರ್ ಕೊಡಾಕತ್ತೆ. ಎದಕ್ಕಪ್ಪ ಅಂತಂದ್ರೆ ಬೈ ಡಿಫಾಲ್ಟ್ ಏನಾಕೈತಿ, ಇದು ಓನ್ಲಿ 1 ಡ್ಯೂ ರಿಟರ್ನ್ ಮಾಡ್ತೈತಿ. ಇದು ಮೇನ್ ಡ್ಯೂ ಅಲ್ಲ. ಇದ್ರ ಹೊರಗೆ ಹಾಕಿದ್ರೆ ಏನಾಗತೈತಿ, ಎರರ್ ಬರಾಕತೈತಿ. ಸರ್ ಇದನ್ನು ಹೆಂಗೆ ಸಾಲ್ವ್ ಮಾಡೋದು ಅಂತಂದ್ರೆ ಇದರೊಳಗೆ ತೋರಿಸ್ಕೊಟ್ಬಿಡ್ತೀನಿ ಅದನ್ನು. ಸೊ ಏನೂ ಇಲ್ಲ. ಫಸ್ಟ್ ಏನು ಮಾಡ್ಬೇಕಪ್ಪ ಅಂತಂದ್ರೆ, ಇಲ್ಲಿ ನಿಮಗೆ ಒಂದು ಸಿಂಟ್ಯಾಕ್ಸ್ ಅದ. ಸೊ ಗೋ ಫಾರ್ ದಿಸ್. ಸೊ ಆ್ಯಂಗಲ್ ಬ್ರ್ಯಾಕೆಟ್ ಓಪನ್, ಆ್ಯಂಗಲ್ ಬ್ರ್ಯಾಕೆಟ್ ಕ್ಲೋಸ್. ಹೌದ್ರೆ. ಸೊ ಈ ಡ್ಯೂ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂಥೇಳಿ ನೋಡ್ಬೇಕು, ಈ ಡ್ಯೂ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ನೋಡ್ಬೇಕು. ಸೊ ನೋಡ್ಕೇಶಿಂದ ನೀವು ಏನು ಮಾಡ್ಬೇಕು, 2 ಡ್ಯೂ ಸಪ್ರೇಟಾಗಿ ಹಾಕ್ಬೇಕು. ಸೊ ನನಗೆ ಅನ್ಸಿಬಿಟ್ಟಿಗೆ ದರ್ ಇಸ್ ಸಮಥಿಂಗ್ ಇಲ್ಲಿ ಈ ಡ್ಯೂ ತೆಗಿಯೋದೀನಿ. ಸ್ವಲ್ಪ ಕನ್ಫ್ಯೂಷನ್ ಆದ್ರೂ ನೀವು ಏನು ಮಾಡ್ಕೊರಿ, ಸ್ವಲ್ಪ ನೀವು ಅದ್ರ ಮ್ಯಾಗ ವರ್ಕ್ ಮಾಡಿದ್ರೆ ಗೊತ್ತಾಕೈತಿ. ಓಕೆ. ಸೊ ನೋಡಿರಿ, ಇದ್ರಾಗ ಒಂದು ಡ್ಯೂ ತೆಗೆದಾನೆ. ಇಲ್ಲಿ ತನಕ ಒಂದು ಡ್ಯೂ ಇತ್ತಿಲ್ಲ ರೀ. ಕಂಟ್ರೋಲ್ X, ಇದು ಒಂದು ಡ್ಯೂ ಎದ್ರ ಹಾಕಿದೆ, ಇದ್ರೊಳಗೆ ಹಾಕಿದೆ. ಸೊ ಇದು ಬರೋಬ್ಬರಿ ಆತ. ನೆಕ್ಸ್ಟ್ ಇದೊಂದು ಡ್ಯೂ ಉಳಿತಾ. ನೆಕ್ಸ್ಟ್ ಇದೊಂದು ಡ್ಯೂ ತೊಗೊಂಡೆ. ಸೊ ಇದೊಂದು ಕಂಟ್ರೋಲ್ X ಮಾಡಿದೆ. ನೋಡಿರಿ, ಇದೇ ಡ್ಯೂ ಬೇರೆ ಮತ್ತು ಇದೇ ಡ್ಯೂ ಬೇರೆ. ಈಗ ವರ್ಕೌಟ್ ಆಗತ್ತೆ. ಯಾಕಂತಂದರೆ ನಾನು ಇಲ್ಲಿ ಏನು ಹಾಕೀನಿ, ಸೊ ಇದು ಈ ಸಿಂಟ್ಯಾಕ್ಸ್ ಯೂಸ್ ಮಾಡೀನಿ. ಸೊ ಹೀಗಾಗಿ ಏನಾಗುತ್ತೆ, ಬೇರೆ ಬೇರೆ ಡ್ಯೂನಾಗ ವರ್ಕ್ ಆಗುತ್ತೆ. ನೀವೇನು ಮಾಡಬೇಕು, ಇದನ್ನು ನೀವು ಕಲಿಬೇಕಾಗುತ್ತೆ. ಸೊ ಇದನ್ನು 1-2 ಸಲ ನೀವು ಟ್ರೈ ಮಾಡಿರಿ. ಈಗೂ ದ ಸೇಮ್ ಔಟ್ಪುಟ್ ಯು ವಿಲ್ ಗೆಟ್. ಇಲ್ಲಿ ನೋಡಿರಿ. ಫೈನ್. ಸೊ ಇಷ್ಟೆಲ್ಲ ನಾನು ನಿಮಗೆ ಇವತ್ತು ಹೇಳ್ಕೊಟ್ಟೀನಿ ರಿಯಾಕ್ಟ್ ಅಪ್ಲಿಕೇಶನ್ ಮ್ಯಾಗೆ. ಮತ್ತು ಮುಂದಿನದ್ರೊಳಗೂ ನಾನು ಇದನ್ನು ರಿಪೀಟ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ಯುವರ್ ವ್ಯಾಲ್ಯೂಬಲ್ ಟೈಮ್. ಟೇಕ್ ಕೇರ್.